ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ಆಫ್ ಬೇಕ್ಸ್. ಇವತ್ತು ಒಂದು ಯುನೀಕ್ ಆಗಿರುವಂಥ ಕುಕ್ಕಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ಕೂಡ ಹೋಲ್ ವೀಟ್ ಫ್ಲೋರಲ್ಲಿ ಮಾಡಿರೋದೇನೆ, ಮೈದಾ ಯೂಸ್ ಮಾಡಿಲ್ಲ. ಸೊ ಇವಾಗ ಇದಕ್ಕೆ ಏನೇನು ಬೇಕು ಅಂತ ಲಿಸ್ಟ್ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ವೀಟ್ ಫ್ಲೋರ್, ಗೋಧಿ ಹಿಟ್ಟು, ಏಲಕ್ಕಿ ಪುಡಿ, ಹಾಲಿನ ಪುಡಿ, ಬೇಕಿಂಗ್ ಪೌಡರ್, ಕಸ್ಟರ್ಡ್ ಪೌಡರ್, ಶುಗರ್ ಪೌಡರ್ ಮತ್ತು ಸಾಲ್ಟ್, ಬಟರ್ ಅಥವಾ ಗೀ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಈಗ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀನಿ ನೋಡಿ. ಇದು ಬಟರ್ ಬಂದು ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ನಾನು ಅಮೂಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಂದಿನಿ, ಮಿಲ್ಕಿ ಮಿಸ್ಟ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಅನ್ಸಾಲ್ಟೆಡ್ ಇದ್ದರೆ ಚೆನ್ನಾಗಿರುತ್ತೆ ಅಷ್ಟೇ, ಅದಕ್ಕೋಸ್ಕರ. ಇವಾಗ ಫುಲ್ ಅದು ಎಷ್ಟು ಗ್ರಾಮ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದರ ಪ್ರಕಾರನೇ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನಾನು ಶುಗರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಶುಗರ್ ಬೇಡ ಅಂದರೆ ಸೇಮ್ ಕ್ವಾಂಟಿಟಿನ ನೀವು ಜಾಗರಿ ಹಾಕ್ಕೋಬೋದು, ಮೆಜರ್ಮೆಂಟ್ ಸೇಮ್ ಇರಲಿ. ಈಗ ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು. ಅಂದರೆ ಬೆಣ್ಣೆ ಮತ್ತು ಸಕ್ಕರೆ ಪುಡಿ ಎರಡೂ ಚೆನ್ನಾಗಿ ಹೊಂದ್ಕೊಂಡು ಅದು ಒಂದು ಕ್ರೀಮಿ ಟೆಕ್ಸ್ಚರ್ ಥರ ಬರುತ್ತೆ ನೋಡಿ. ಈ ಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದು ಸ್ವಲ್ಪ ಫ್ಲಫಿ ಥರ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ನಾವು ವಿಸ್ಕ್ ಮಾಡ್ಕೋಬೇಕು ಬಾಲ್ ವಿಸ್ಕರಲ್ಲಿ. ಇಲ್ಲ ಬಾಲ್ ವಿಸ್ಕು ಬೇಡ ಅಂತಂದರೆ ಇನ್ನೂ ಒಂದು ಆಪ್ಷನ್ ಏನು ಅಂದರೆ ನೀವು ಹ್ಯಾಂಡ್ ವಿಸ್ಕರ್ ಕೂಡ ಯೂಸ್ ಮಾಡ್ಬೋದು ನೋಡಿ. ಈ ಥರ ಎಲೆಕ್ಟ್ರಿಕ್ ಬ್ಲೆಂಡರ್ ಇರುತ್ತಲ್ಲ, ಇದರಲ್ಲಿ ಕೂಡ ಮಾಡ್ಬೋದು ನೀವು. ಇದು ಕಂಪಲ್ಸರಿ ಏನಿಲ್ಲ, ಹ್ಯಾಂಡ್ ವಿಸ್ಕಲ್ಲೇ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಇದಿದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ, ಕೆಲಸ ಬೇಗ ಆಗುತ್ತೆ ಅಷ್ಟೇ. ಈಗ ಒಂದೊಂದೇ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ. ಈ ಥರ ಒಂದು ಜರಡಿ ಇಟ್ಕೊಳ್ಳಿ. ಜರಡಿ ತೊಗೊಂಡು ಈಗ ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಜೊತೆಗೆ ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಜರಡಿ ಹಿಡಿದು ಬಿಡೋಣ ನೀಟಾಗಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದು ಈವನ್ನಾಗಿ ಬ್ಲೆಂಡ್ ಆಗುತ್ತೆ ಎಲ್ಲ ಪೌಡರ್, ಬೇಕಿಂಗ್ ಪೌಡ್ರ್ ಎಲ್ಲನೂ. ಈಗ ಹಾಲಿನ ಪುಡಿ ಹಾಕೋತಾ ಇದ್ದೀನಿ ಮತ್ತು ಕಸ್ಟರ್ಡ್ ಪೌಡರ್. ಎಕ್ಸಾಕ್ಟ್ ಮೆಷರ್ಮೆಂಟು ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ವಿಡಿಯೋ ಸ್ಟಾರ್ಟಿಂಗಲ್ಲೂ ನಾನು ಕೊಟ್ಟಿದ್ದೀನಿ, ದಯವಿಟ್ಟು ಅದ್ರ ಪ್ರಕಾರ ಹಾಕ್ಕೊಳ್ಳಿ. 2 ಪಿಂಚು ಸಾಲ್ಟ್ ಇಷ್ಟು ಹಾಕ್ಕೊಂಡು ಈಗ ಜರಡಿ ಹಿಡ್ಕೋಬೇಕು ಚೆನ್ನಾಗಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಏಲಕ್ಕಿ ಪುಡಿ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೊಂದು ಸ್ಪ್ಯಾಟುಲಾ ತೊಗೊಂಡು ನೀಟಾಗಿ ಆ ಬೆಣ್ಣೆದು ಕ್ರೀಮಿ ಟೆಕ್ಸ್ಚರ್ ಇತ್ತಲ್ಲ ನಮ್ಮದು, ಅದ್ರ ಜೊತೆಗೆ ಚೆನ್ನಾಗಿ ಅದು ಬ್ಲೆಂಡ್ ಆಗಬೇಕು. ಆ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಗೋಧಿ ಹಿಟ್ಟಿರೋದ್ರಿಂದ ಬೇಗ ಮಾಯಿಸ್ಟ್ ಎಲ್ಲ ಹೀರ್ಕೊಂಡು ಸ್ವಲ್ಪ ಡ್ರೈ ಥರ ಅನಿಸುತ್ತೆ, ಬಟ್ ಏನು ತೊಂದರೆ ಇಲ್ಲ. ಈ ಥರ ನೋಡಿ ಕ್ರಂಬಲ್ಡ್ ಮಿಕ್ಸ್ಚರ್ ಥರ ಬರುತ್ತೆ. ಇವಾಗ ಸ್ಪ್ಯಾಟುಲಾದಿಂದ ತೆಗೆದುಬಿಟ್ಟು ನಾವು ನೀಟಾಗಿ ಕೈಯಲ್ಲಿ ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಗೋಧಿ ಹಿಟ್ಟು, ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಆ ಹದ ಬರಬೇಕು. ಆ ಥರ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ತುಂಬ ಗಟ್ಟಿ ಅನಿಸಿದ್ರೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಸಾಫ್ಟಾಗಿ, ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವಿ ನಾವು ಆ ಥರ ಹದ ಬರಬೇಕು. ಗೋಧಿ ಹಿಟ್ಟಲ್ವ, ಸ್ವಲ್ಪ ಬೇಗ ಹೀರ್ಕೊಳ್ಳುತ್ತೆ ಮಾಯಿಸ್ಟ್ ಎಲ್ಲನೂ, ಬಟ್ ಏನು ಚಿಂತೆ ಮಾಡಬೇಡಿ. ತುಪ್ಪ ಹಾಕ್ಕೊಳ್ಳಿ. 2 ಅಲ್ಲ ಅಂದರೆ 3 ಸ್ಪೂನ್ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ. ಸಾಫ್ಟಾಗಿ ಬರಬೇಕಷ್ಟೆ ಹಿಟ್ಟು. ಆ ಥರ ಅದನ್ನು ನೋಡಿ, ಅಷ್ಟು ಸಾಫ್ಟಾಗಿರಬೇಕು. ಇವಾಗ ನಾನು ಓವನಲ್ಲಿ ಮಾಡೋದ್ರಿಂದ ಈ ಥರ ಬೇಕಿಂಗ್ ಟ್ರೇ ಬರುತ್ತೆ, ಅದಕ್ಕೆ ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಇಡೋದಾದರೆ ಅದನ್ನು ಸ್ಟೀಲ್ ತಟ್ಟೆಗೋ ಅಥವಾ ಸ್ಟೀಲ್ದು ವೆಸಲ್ ಅದನ್ನು ಇಟ್ಟರೆ ಅದಕ್ಕೂ ಕೂಡ ನೀವು ಹಿಂಗೆ ಆಯಿಲ್ ಸ್ಪ್ರೆಡ್ ಮಾಡಿ ನೀವು ಅದರಲ್ಲಿ ಕೂಡ ಮಾಡ್ಕೋಬೋದು. ಸೇಮ್ ಟೈಮಿಂಗ್ಸು ನೋಡಿ. ಒಂಚೂರು ಡ್ರೈ ಆಗಿತ್ತು, ನಾನು ಇನ್ನೊಂದು ಸ್ಪೂನ್, ಒಟ್ಟು 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಇವಾಗ ಹಿಟ್ಟು. ಇವಾಗ ನಾನು ಜಸ್ಟ್ ಒಂದೇ ಸೈಜ್ ಇವನ್ನಾಗಿ ಬರಲಿ ಅಂತ 1 ಸ್ಪೂನ್ ಹೆಲ್ಪ್ ತೊಗೊಂಡು ಒಂದೇ ಅಳತೆ ಬರೋಕ್ಕೋಸ್ಕರ ಅದನ್ನು ಯೂಸ್ ಮಾಡಿದೆ. ನೀಟಾಗಿ ಅದನ್ನು ಒಂದು ಉಂಡೆ ಮಾಡಿಕೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ. ತುಂಬ ದಪ್ಪನೂ ಅಲ್ಲ, ತೀರಾ ತೆಳುಗೂ ಬೇಡ, ಸ್ವಲ್ಪ ಮೀಡಿಯಮ್ ಇರಬೇಕು. ಮಾಡಿಕೊಂಡು ಟ್ರೇನಲ್ಲಿ ಒಂದೊಂದೇ ಜೋಡಿಸ್ತಾ ಬರೋಣ.
ಇದೆಲ್ಲ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಮಾತ್ರ ನಂಗೆ ತಿಳಿಸೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರಿಬೇಡಿ ಫ್ರೆಂಡ್ಸ್. ನಂಗೆ ಸಪೋರ್ಟ್ ಮಾಡಿದ್ರೆ ನಂಗೆ ಇನ್ನೊಂದಷ್ಟು ಮೋಟಿವೇಶನ್ ಸಿಗುತ್ತೆ. ಇವಾಗ ಮಕ್ಳಿಗೆ ನಾನು ಮಾಡ್ತಾ ಇರೋದ್ರಿಂದ ನಾನು ಚಾಕೋ ಚಿಪ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಚಾಕೋ ಚಿಪ್ಸ್ ಬೇಡ ಅಂದರೆ ನೀವು ಡ್ರೈ ಫ್ರೂಟ್ಸು ಲೈಕ್ ಬಾದಾಮ್, ಕಾಶ್ಯೂ ಅದನ್ನು ತೆಳ್ಳಗೆ ಸಣ್ಣ ಸಣ್ಣದು ಕಟ್ ಮಾಡ್ಕೊಂಡು ಅದನ್ನು ಕೂಡ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೋದು. ಈಗ ಇದು ರೆಡಿ ಆಗಿದೆ. ಈಗ ಇದನ್ನು ಬೇಕ್ ಮಾಡೋ ಟೈಮ್. ಇವಾಗ ಬನ್ನಿ ಫ್ರೆಂಡ್ಸ್, ಬೇಕ್ ಮಾಡೋಕ್ಕೆ ಹೋಗೋಣ. ನೋಡಿ, ಇಲ್ಲಿ ಕನ್ವೆನ್ಷನ್ ಮೋಡಲ್ಲಿ 180 ಡಿಗ್ರೀಸಲ್ಲಿ ನಾನು ಪ್ರೀ ಹೀಟ್ ಮಾಡಿದ್ದೀನಿ. ಈಗ ಇದನ್ನು ಟೋಟಲ್ ಬೇಕಿಂಗ್ ಟೈಮ್ ಬಂದು ಇದಕ್ಕೆ ನಾವು 15 ಮಿನಿಟ್ಸ್ನ ಸೆಟ್ ಮಾಡಬೇಕು. ವೀಟ್ ಫ್ಲೋರ್ ಆಗಿರೋದ್ರಿಂದ 15 ಮಿನಿಟ್ಸ್ ತೊಗೊಳತ್ತೆ. ಹೀಗೆ 15 ಮಿನಿಟ್ಸ್ ಆದಮೇಲೆ ನೋಡೋಣ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ಲ, ಎಷ್ಟು ಕ್ರಿಸ್ಪಾಗಿ ಟೆಕ್ಸ್ಚರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಮುರಿದ್ರೆ ಎಷ್ಟು ಕ್ರಿಸ್ಪಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಒಳಗಡೆ ಎಲ್ಲ ನೀಟಾಗಿ ಬೇಕಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಖಂಡಿತ ಇದನ್ನೆಲ್ಲ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚು ವೀಡಿಯೋಸ್ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.